ಇನ್ನು ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಸ್ಥಾನದ ಜಟಾಪಟಿ ಮುಂದುವರೆದಿರುವಂತಹ ಬೆನ್ನಲ್ಲೇ ಸಿಎಂ ಹಾಗೂ ಡಿಸಿಎಂ ದಯವಿಟ್ಟು ನನ್ನನ್ನು ಬದುಕೋಗ್ಬಿಡಿ ಕೈ ಮುಗಿದು ಕೇಳಿಕೊಂಡಿದ್ದಾರೆ ಶೃಂಗೇರಿ ಶಾಸಕ ಡಿಎನ್ ಜೀವರಾಜ್. ಇಮೇಲ್ನಲ್ಲಿ ಈಗಾಗಲೇ ಆಯೋಗದಿಂದ ಪ್ರಮಾಣ ಪತ್ರ ಕೂಡ ಬಂದಿದೆ. ಪ್ರಮಾಣ ಪತ್ರ ಬಂದಂತಹ ಸ್ವಲ್ಪ ಹೊತ್ತಿಗೆ ಎಫ್ಐಆರ್ ಮಾಡಿದ್ದಾರೆ. ಇವರ ಅಧಿಕಾರಿಗಳೇ ಮಾತು ಕೇಳಿ ಎಫ್ಐಆರ್ ಹಾಕಿದ್ದಾರೆ. ಕೋರ್ಟ್ ತಡೆ ತರದಿದ್ರೆ ಬಂಧಿಸುವಂತಹ ಸಾಧ್ಯತೆ ಕೂಡ ಇತ್ತು. ಆಗ ಪ್ರಮಾಣ ಪತ್ರ ಕೊಡ್ಲಿಲ್ಲ, ಈಗ ಪ್ರಮಾಣ ವಚನಕ್ಕೆ ಬಿಡ್ತಿಲ್ಲ ಅಂತ ಸಿಎಂ ಹಾಗೂ ಡಿಸಿಎಂ ಹಿರಿಯರಿದ್ದಾರೆ. ದಯವಿಟ್ಟು ನನ್ನನ್ನು ಬದುಕೋಗ್ಬಿಡಿ ಅಂತ ಜೀವರಾಜ್ ಕೇಳ್ಕೊಳ್ತಿದ್ದಾರೆ. ನಮ್ಮ ಪ್ರತಿನಿಧಿ ಜೀವರಾಜ್ ಅವರನ್ನ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ಶೃಂಗೇರಿ ಶಾಸಕರಿಂದ ಜೀವರಾಜ್ ನೇರು ಅವರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ನಿಮ್ಮ ಮೇಲೆ ಒಂದು ಎಫ್ಐಆರ್ ಕೂಡ ಮಾಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟಲ್ಲಿ ಏನಾಯ್ತು ಸರ್? ಇವತ್ತು ಕೋರ್ಟಲ್ಲಿ ಎಫ್ಐಆರ್ಗೆ ಸಂಬಂಧಪಟ್ಟಂತೆ ನಾನು ಅದಕ್ಕೆ ಸ್ಕ್ವಾಶಿಗೆ ಕೇಳಿದ್ದೀನಿ. ಇವತ್ತು ಸ್ಟೇ ಕೊಟ್ಟಿದ್ದಾರೆ. ಸ್ಟೇ ಕೊಟ್ಟು 7ನೇ ತಾರೀಕಿಗೆ ಕೇಸ್ ಮುಂದುವರೆದಿದೆ. 7ನೇ ತಾರೀಕು ಬಹುಶಃ ಅದರದ್ದು ಏನು ಹಿಯರಿಂಗ್ಗಳು ಏನು ನಡೀತದೆ ನೋಡಬೇಕು. ಆದರೆ ನ್ಯಾಯಾಲಯದಲ್ಲಿ ನ್ಯಾಯ ಮಾತ್ರ ಸಿಗುತ್ತೆ ಅನ್ನೋ ಭರವಸೆ ಸಂಪೂರ್ಣ ಇದೆ ನನಗೆ. ಹಾಗಾಗಿ ನ್ಯಾಯ ಸಿಗುತ್ತೆ ಸರ್. ಇವತ್ತು ಕೋರ್ಟ್ ಆದೇಶದಂತೆ ಮರುಣಿಕೆಯಾಗಿ ಮತ್ತೆ ನೀವು ಶಾಸಕರಾಗಿ ಆಯ್ಕೆ ಆಗಿದ್ದಿದ್ರಿ ಸಾಕಷ್ಟು ಹೋರಾಟಗಳ ನಂತರದಲ್ಲಿ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೇರವಾಗಿ ಒಂದು ಆರೋಪ ಮಾಡಿದ್ದಾರೆ, ಡಕಾಯಿತಿಯನ್ನು ಮಾಡಿದ್ದಾರೆ, ಬಿಜೆಪಿಯವರು ವೋಟ್ ಚೋರಿಯನ್ನು ಮಾಡಿದ್ದಾರೆ ಅಂತ ಹೇಳಿ. ತುಂಬ ಹಿರಿಯರು, ತುಂಬ ವರ್ಷಗಳ ರಾಜಕಾರಣದಲ್ಲಿದ್ದಾರೆ. ಮಾನ್ಯ ಸಿದ್ದರಾಮಯ್ಯನಂತವರು, ಮಾನ್ಯ ಶಿವಕುಮಾರ್ ಅಂತವರು ಪಕ್ಷಕ್ಕಾಗಿ ಈ ಥರದ ಆರೋಪಗಳನ್ನು ಮಾಡಿಬಿಟ್ರೆ ನನ್ನಂಥ ಒಬ್ಬ ಸಾಧಾರಣದ ಮನುಷ್ಯ ಇದನ್ನು ತಡ್ಕೊಳೋದು ಕಷ್ಟ. ಅವರಿಗೆ ನಾನು ಕೈ ಮುಗಿದು ಕೇಳ್ಕೊಂತೇನೆ, ಬೇಡ ಸರ್, ನನಗೂ ನೀವು ಮುಖ್ಯಮಂತ್ರಿ, ನನಗೂ ನೀವು ಉಪಮುಖ್ಯಮಂತ್ರಿ ಇದ್ದೀರಿ. ನೀವು ಲೆಕ್ಕಾಚಾರದ ಪ್ರಕಾರ ನಾನು ಸಫರರ್ 3 ವರ್ಷಗಳ ಕಾಲ ಅಧಿಕಾರ ಕಳ್ಕೊಂಡಿದ್ದೇನೆ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗಮನಿಸಬೇಕಾಗಿರೋದೇನೆಂದರೆ, ನಾನು 2023 ಮೇ 13 ಸಂಜೆ ನನ್ನ ಚುನಾವಣೆಯ ಏಜೆಂಟ್ ಆಗಿದ್ದವರು ROಗೆ 2 ಅರ್ಜಿಗಳನ್ನು ಕೊಡ್ತಾರೆ, ಒಂದಲ್ಲ 2, ಮರು ಎಣಿಕೆ ಮಾಡಿ ಅಂತ. ಈ ದೇಶದ ಕಾನೂನಿನ ಒಳಗಡೆ ಅತ್ಯಂತ ಕಡಿಮೆ ಮತದ ಅಂತರದಲ್ಲಿ ಸೋಲಾದರೆ RO ಸೋಮೋಟೋ ರೀಕೌಂಟ್ ಮಾಡಬಹುದು, ಮಾಡದೇ ಇರ್ಬೋದು. ಆದರೆ ನಾವು ಅರ್ಜಿ ಕೊಟ್ಟಾಗ ಕಂಪಲ್ಸರಿ ಮಾಡಬೇಕು. ಅವರು ನಮ್ಮ ಅರ್ಜಿಯನ್ನು ಹಾಗೆ ಪೆಂಡಿಂಗ್ ಇಟ್ಟು ಇವರಿಗೆ ಸರ್ಟಿಫಿಕೇಟ್ ಕೊಟ್ಟರು. ಘಟನೆಗೆ ಹೊಣೆ ಯಾರು ಹಾಗಾದ್ರೆ? ಅವತ್ತು ನಡೆದಂಥ ತಪ್ಪಿಗೆ ಹೊಣೆ ಯಾರು ಹಾಗಾದರೆ? ಆ ಕಾರಣಕ್ಕಾಗಿಯೇ ನಾನು ನ್ಯಾಯಾಲಯದಲ್ಲಿ ಬಂದು ಕೇಸ್ ಹಾಕಿದ್ದೆ. ನ್ಯಾಯಾಲಯದಲ್ಲಿ ನಾನು ಕೇಸ್ ಹಾಕಿದಾಗ ಅವತ್ತು ಇವರು ಏನೂ ಆಗಿಲ್ಲ ಇತ್ತಲ್ಲ, ನೀವು ಕೋರ್ಟಿಗೆ ಹೇಳಬೇಕಿತ್ತು, ಸರ್ ರೀಕೌಂಟ್ ಮಾಡಿ, ನಮ್ಮದೇನೂ ಪ್ರಾಬ್ಲಮ್ ಇಲ್ಲ ಅಂತ. ನೀವು ಇಲ್ಲಿ 7 Rule 11 ಫೇಲ್ಯೂರ್ ಆಗುತ್ತೆ, ಸುಪ್ರೀಂ ಕೋರ್ಟಿಗೆ ಹೋಗ್ತೀರಿ, ಅಲ್ಲಿ ಫೇಲ್ಯೂರ್ ಆಗುತ್ತೆ. 2ನೇ ಬಾರಿ ಇಲ್ಲಿ ಬಂದು ಅದೇನೋ 6 Rule 16 ಏನೋ ಸ್ಟ್ರೈಕಿಂಗ್ ಆಫ್ ಪ್ಲೀಡಿಂಗ್ಸ್ ಏನೋ ಇದೆ, ಅದನ್ನು ಹಾಕ್ತೀರಿ, ಫೇಲ್ಯೂರ್ ಆಗುತ್ತೆ. ಮತ್ತೆ ಸುಪ್ರೀಂ ಕೋರ್ಟಿಗೆ ಹೋಗ್ತೀರಿ, ಅಲ್ಲಿ ಅಭಿಷೇಕ್ ಮನು ಸಿಂಘ್ವಿ, ಕಪಿಲ್ ಸಿಬಾಲ್, 2ನೇ ಸಾರಿ ದೇವದತ್ ಕಾಮತ್ ಮತ್ತು ಶ್ಯಾಮ್ ದಿವಾನ್ ಇಡ್ತೀರಿ. ಅಲ್ಲಿ ಮುಗಿದ ಮೇಲೆ ಮತ್ತೆ ಇಲ್ಲಿಗೆ ಬರ್ತೀರಿ. ಇಲ್ಲಿ ಜಡ್ಜ್ಮೆಂಟ್ ಆದ ಕೂಡಲೇ ಇಮ್ಮಿಡಿಯೇಟ್ ರಿಯಾಕ್ಷನ್ ಏನು ಗೊತ್ತಾ ಅವ್ರದ್ದು, ನಮಗೆ ಕೌಂಟಿಂಗಿಗೆ ಸ್ಟೇ ಕೊಡಿ ಅಂತ. ಈ ಸರ್ಕಾರಗಳ ತನಿಖೆಯಲ್ಲಿ ನನಗೇನು ನಂಬಿಕೆ ಇಲ್ಲ. ಮತ್ತು ಇದು ಚುನಾವಣಾ ಆಯೋಗ ಸರ್ಟಿಫಿಕೇಟ್ ಕೊಟ್ಟಿದೆ, ನನಗೆ ನೋಟಿಫಿಕೇಷನ್ ಕೊಟ್ಟಿದೆ. ಇನ್ನೂ ಸ್ಪೀಕರ್ ನನಗೆ ಪ್ರಮಾಣ ವಚನ ಕೊಡ್ತಾ ಇಲ್ಲ. ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಇದೆಲ್ಲ ಮಾಡ್ದಂಗೆ ಮಾಡಿ ಮತ್ತೆ ಬಂದು ಇಲ್ಲ ಇದು ಜೀವರಾಜ್ ಏನೋ ಮಾಡಿದ್ದ, ಅದಕ್ಕಾಗಿ ನಾವು ಸ್ಟೇ ಕೊಡಿ, ಈಗ ಹಳೆ MLAನೇ ಮುಂದುವರಿಬೇಕು ಅಂತ ಕೇಳುವ ಪ್ರಯತ್ನದ ಒಂದು ಭಾಗ ಇದು. ಸರ್, ನನ್ನಂಥ ಒಬ್ಬ ಸಾಧಾರಣ ಮನುಷ್ಯನ ಮೇಲೆ ಒಂದು ಸರ್ಕಾರ ಈ ಥರ ಪ್ರೆಷರ್ ಕೊಟ್ಟರೆ ಕಷ್ಟ ಸರ್ ತಡ್ಕೊಳೋದು. ಆ ತಾಯಿನೇ ಕಾಪಾಡ್ಬೇಕು ನಮ್ಮನ್ನು, ಇಲ್ಲಿದ್ರೆ ಕಷ್ಟ. ಇದಿಷ್ಟು ಶೃಂಗೇರಿ ಶಾಸಕರಂತ ಜೀವರಾಜ್ ಅವರ ಮಾತು. ಕ್ಯಾಮರಾ ಸಹ್ಯ ಜೊತೆ ಸುನಿಲ್, TV9 ಬೆಂಗಳೂರು. ಜೀವರಾಜ್ ಪದಗ್ರಹಣಕ್ಕೆ ಸ್ಪೀಕರ್ ವಿಳಂಬ ಮಾಡ್ತಾ ಇದ್ದಾರೆ ಎನ್ನುವಂತಹ ಆರೋಪಗಳು ಕೇಳಿ ಬಂದಿದ್ದು, ಪದಗ್ರಹಣಕ್ಕೆ ನಾವು ಯಾವುದೇ ರೀತಿ ತಡೆ ಮಾಡಿಲ್ಲ, ಬೆಂಗಳೂರಿನಲ್ಲಿದ್ದಾಗ ಯಾರೂ ಕೂಡ ನನ್ನನ್ನು ಭೇಟಿ ಮಾಡಿಲ್ಲ ಅಂತ ವಿಧಾನಸಭಾ ಸ್ಪೀಕರ್ UT ಖಾದರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ಸಮಯ ಬೇಕು ಅಂತ ಅರ್ಜಿ ಕೊಟ್ಟಿದ್ದಾರೆ. ಇದು ತಾಂತ್ರಿಕ ವಿಚಾರ ಆಗಿದ್ದರಿಂದ ಅಭಿಪ್ರಾಯ ಪಡಿಬೇಕು ಅಂತ ಮಾತನಾಡಿದ್ದಾರೆ. ನೋಡಿ, ಅದು ನನಗೆ ಸಂಬಂಧಪಟ್ಟಂಥ ವಿಚಾರ ಅಲ್ಲ. ಅದು ಸರ್ಕಾರ ಇದೆ, ಪ್ರತಿಪಕ್ಷ ಇದೆ, ಗೆದ್ದಂಥ ಅಭ್ಯರ್ಥಿ ಇದ್ದಾರೆ, ಸೋತಂಥ ಅಭ್ಯರ್ಥಿಯಲ್ಲಿ ಕೋರ್ಟ್ ಇದೆ, ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ನನಗೆ ಸಂವಿಧಾನ ಮತ್ತು ವ್ಯವಸ್ಥೆಯಲ್ಲಿ ನಿಯಮಕ್ಕನುಗುಣವಾಗಿ ನಾನು ನನ್ನ ಜವಾಬ್ದಾರಿನ ನಿರ್ವಹಿಸಬೇಕು. ನಾನು ಕೂಡ ಆದಷ್ಟು ಬೇಗ ಆ ಒಂದು ಅವ್ರಿಗೆ ಏನು ಅವರ ಪ್ರತಿನಿಧಿ ಅದ ಅದನ್ನು ಗುಣ ಮಾಡಿ ಕೊಡ್ತೇನೆ.
ಆ ಸಂದರ್ಭ ಇದು ಕೊಡ್ತೀರಿ? ಹೌದು, ನಾನು ಮಾಹಿತಿ ಕೊಡ್ತೇನೆ ಅವರಿಗೆ. ಗವರ್ನರ್ ಏನು ಕೇಳಿದ್ರಾ ನಿಮಗೆ? ಯಾವುದು ಇಲ್ಲ, ಗವರ್ನರ್ ಫೋನಲ್ಲಿ ಮಾತಾಡಿದರು, ಅವ್ರ ವಿಷಯ ಹೇಳಿದ್ದೇನೆ. ಮತ್ತು ಅವರಿಗೆ ನೋಡಿ, ಗವರ್ನರ್ ವಿಚಾರದಲ್ಲಿ ಅವ್ರದ್ದೇನು ತಪ್ಪಿಲ್ಲ. ಯಾಕೆಂದರೆ ಗವರ್ನರ್ಗೆ ಇವರೇನು ಹೋಗಿ ಹೇಳ್ತಾರೆ, ಅದು ಅನುಗುಣವಾಗಿ ಅವರು ಕೇಳ್ತಾರೆ ಅಷ್ಟೇ. ನಿಮ್ಮ ಆಸ್ಪೆಕ್ಟ್ ನೀವು ಹೇಳಿದ್ರಿ? ಹೇಳಿದ್ದೇನೆ ಇದರಲ್ಲಿ. ಇಟ್ ಈಸ್ ಅನ್ ಡಿಸ್ಕಷನ್ ಬಿಟ್ವೀನ್ ಇಟ್ಸ್ ಅ ಗುಡ್ ಡಿಸ್ಕಷನ್ ಅಷ್ಟೇ, ಬೇರೆ